ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಬೆಳಗ್ಗೆನೇ ಎದ್ದು ಯಜಮಾನರು ಕೆಲಸಕ್ಕೆ ಹೋಗ್ತಾಯಿದ್ರು ಇವತ್ತು ಬೆಳಗ್ಗೆನೇ. ಹಾಗಾಗಿ ನಾನು ಬೇಗ ಅಡುಗೆ ಮಾಡಬೇಕಿತ್ತು. ಈ ಕಡೆ ಅಡುಗೆಗೂ ಇಟ್ಟಿದ್ದೆ, ಈ ಕಡೆ ಪೂಜೆನೂ ಮಾಡ್ತಾಯಿದ್ದೆ. ಪೂಜೆ ಅದು ಎಲ್ಲ ಬೇಗ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬೇಗ ಎಲ್ಲ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನೋ ಇವತ್ತು ನಾವು ಎದ್ದಿರೋ ಗಳಿಗೆನೇ ಸರಿ ಇರಲಿಲ್ಲ ಅನಿಸುತ್ತೆ. ಗ್ಯಾಸ್ ಅಂತೂ ತುಂಬ ದಿನ ಆಗಿತ್ತು ನಾವು ತುಂಬಿಸಿ. ಫಸ್ಟಿಗೆಲ್ಲ ನಾವು 4 ತಿಂಗಳು 3 ತಿಂಗಳು ಬರ್ತಾಯಿತ್ತು. ಈ ತಿಂಗಳು ಒಂದೇ ತಿಂಗಳಿಗೇ ಖಾಲಿ ಆಗಿಬಿಡ್ತು. ನಾನು ಬೇಗ ಅಡುಗೆ ಮಾಡಬೇಕಂತ ಹೇಳಿ ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಅರ್ಧ ಇಟ್ಟಿದ್ದೀನಿ, ಅರ್ಧ ಇನ್ನೂ ಇದೆ. ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ, ಆಯಿತು. ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಗ್ಯಾಸ್ ಖಾಲಿ ಆಗಿಬಿಡ್ತು. ಮತ್ತೆ ಒಂದು ಅರ್ಧ ಗಂಟೆ ವೇಸ್ಟ್ ಆಯಿತು. ಯಜಮಾನರು ಇವತ್ತು ಲೇಟಾಗಿ ಹೋಗಿಬಿಟ್ರು. ನಾವು ಬೇಗನೆ ಮಾಡಬೇಕಂತ ಏನೋ ಅಂದ್ಕೊಂಡೆ, ಅದು ಏನೋ ಆಗಿಬಿಡ್ತು. ನಾವು ತುಂಬಿಸಿ ಇವಾಗ ಕರೆಕ್ಟಾಗಿ 1 ತಿಂಗಳಾಯಿತು. ಇವಾಗಲೇ ಖಾಲಿ ಆಗಿಬಿಡ್ತದು ಅಂತೂ. ಮತ್ತು ಇಲ್ಲಿ ಮೇಲೆ ನಮ್ಮ ಆಂಟಿ ಅವರಿದ್ದಾರೆ, ಅವರು ಕೊಟ್ಟರು. ಇಲ್ಲಮ್ಮ, ನಮ್ಮ ಕಡೆ ತುಂಬಿಸಿ ಇಟ್ಟಿದ್ದೀವಿ, ಇದನ್ನು ತೊಗೊಳ್ಳಿ ಅಂತ ಹೇಳಿದರು. ನಾವು ಹೆಂಗೂ ಬುಕ್ ಮಾಡಿದ್ವಲ್ಲ, ಅದು ಬರುತ್ತೆ ಅಂತ ಹೇಳಿ ಅದನ್ನು ತೊಗೊಂಡು ನಾವು ರೆಡಿ ಮಾಡ್ಕೊಂಡ್ವಿ. ಅವರು ಪಾಪ ನಮ್ಮ ತುಂಬಿಸಿ ಕೊಟ್ರಾಯ್ತು ಅಂತ ಹೇಳಿ ಅವರಿಗೆ ಮತ್ತೆ ಇವತ್ತು ತುಂಬಿಸಿ ಕೊಟ್ವಿ. ನಾವೇನೋ ಅಂದ್ಕೊತೀವಿ, ಅದು ಏನೋ ಆಗಿಬಿಡುತ್ತೆ ನೋಡಿ. ಹಾಗೆ ಎಲ್ಲ ಪೂಜೆ ಅದೆಲ್ಲ ಮುಗೀತು ನೋಡಿ. ಈ ಥರ ಆಯಿತು. ಫೈನಲ್ಲಾಗಿ ಪೂಜೆ ಈ ಥರ ಬಂತು. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂದರೆ ಶೀತ ಅದು ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಅದು ಬಿಡೋಕ್ಕೆ ಬರಲ್ಲವಲ್ಲ ಪೂಜೆನ ಅಂತ ಹೇಳಿ ಮಾಡ್ತಾಯಿದ್ದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪ. ಪೂಜೆ ಎಲ್ಲ ಮುಗಿಸಿ ಬಂದು ನೋಡ್ತೀನಿ, ಪಲ್ಯ ಮಾಡೋಕ್ಕೆ ಇಟ್ಟಿದ್ದೀನಿ, ಅದು ಎಲ್ಲ ಗ್ಯಾಸ್ ಆಫ್ ಆಗಿಬಿಟ್ಟಿತ್ತು. ಅಯ್ಯೋ, ಗ್ಯಾಸ್ ಖಾಲಿ ಆಯಿತು ಅಂತ ಹೇಳಿ ಮತ್ತೆ ಯಜಮಾನ್ರು ನೇಮಿಸಿದೆ. ಮತ್ತು ನಮ್ಮನೆ ಓನರ್ನೂ ಕೇಳಿದ್ವಿ. ಅವರು ಇಲ್ಲಮ್ಮ, ನಾವು ತುಂಬಿಸೋಕೆ ಕೊಟ್ಟಿದ್ದೀವಿ ಅಂತ ಹೇಳಿದರು. ಮೇಲೆ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರನ್ನೂ ಕೇಳಿದ್ವಿ. ಅವರು ಇದೆ ಅಮ್ಮ, ತೊಗೊಳ್ಳಿ ಅಂತ ಹೇಳಿದರು. ಮತ್ತೆ ಅದನ್ನು ತೊಗೊಂಡು ಬಂದು ಅಡುಗೆ ಮಾಡಿ ಬಾಕ್ಸ್ ಕಟ್ಟಿ ಕಳಿಸಿದೆ. ಯಜಮಾನ್ರು ಹೋದರು, 7:30ಗೆ ಹೋದರು ಅವರು. ಹಾಗೆ ಮಧ್ಯಾಹ್ನ ಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಕೌಶಿಕು ಹಪ್ಪಳ ನೋಡಿ ಹಪ್ಪಳ ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಮತ್ತು ಅವನಿಗೆ ಹಪ್ಪಳ ಕರೆದು ಕೊಟ್ಟೆ. ಅವನು ನೋಡಿ ತಿನ್ನಿಸು ಅಂತ ಹೇಳ್ತಾ ಇದ್ದ ನನಗೆ. ಅವನಿಗೂ ಒಂದು ಸ್ವಲ್ಪ ಹಪ್ಪಳ ಅದು ಎಲ್ಲ ತಿನ್ನಿಸ್ದೆ. ಅವ್ನ ಕೂಟ ಅದು ಏನೋ ಗೊತ್ತಿಲ್ಲ, ಅವ್ನು ತಿನ್ನಿಸಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ. ಅವ್ನು ನನಗೆ ತಿನ್ನಿಸೋದು, ನಾನು ಅವನಿಗೆ ತಿನ್ನಿಸೋದು ಮಾಡಬೇಕಂತೆ. ಅದು ಖುಷಿ ಬಂದುಬಿಟ್ಟಿದೆ ಅವನಿಗೆ. ಹೇಳ್ತಾ ಇದ್ದೆ ಈ ಥರ ಮಾಡು ಅಂತ ಹೇಳಿ. ಮತ್ತು ಮಧ್ಯಾಹ್ನಕ್ಕೆ ಅದೇ ಒಗ್ಗರಣೆ ಅನ್ನ ಮಾಡಿಕೊಂಡು ಹಪ್ಪಳ ಕರೆದಿದ್ನಲ್ಲ, ಅದನ್ನು ತಿನ್ಕೊಂಡು ಮಧ್ಯಾಹ್ನ ಊಟ ಮುಗಿಸಿದ್ವಿ. ತುಂಬಾ ಚೆನ್ನಾಗಾಗಿತ್ತು ಒಗ್ಗರಣೆ ಅನ್ನ. ನಾನೇನು ಸಾರು ಮಾಡ್ಕೊತ ನಿಲ್ಲಬೇಕು ಇವಾಗ ಅಂತ ಹೇಳಿ ಒಗ್ಗರಣೆ ಅನ್ನನೇ ಕಲಿಸ್ಬಿಟ್ಟೆ. ಅದು ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು ಒಂದು ಖಾಲಿ ಆಗಿಬಿಟ್ಟಿದೆ. ಊರಿಗೆ ಹೋಗೋವರೆಗೂ ನಮಗೆ ರೊಟ್ಟಿ ಹಿಟ್ಟಿಲ್ಲ ಇವಾಗ. ದೀಪಾವಳಿ ಮಟನು ಚಪಾತಿ ಅನ್ನ ಇದನ್ನೇ ತಿನ್ನಬೇಕು, ಬೇಜಾರಾಗುತ್ತೆ ರೊಟ್ಟಿ ಇಲ್ಲ ಅಂದರೆ. ನಮ್ಮ ಕೌಶಿಕನು ಹಪ್ಪಳ ಕೊಡು ಅಂತ ಹೇಳಿ, ಊಟ ಮಾಡಪ್ಪ ಅಂದರೆ ಬೇಡ ನನಗೆ ಹಪ್ಪಳ ತಿಂತೀನಿ ಅಂತ ಹೇಳಿ ಹಪ್ಪಳ ತಿನ್ಕೊಂಡು ಓಡಾಡ್ಕೊಂಡು ತಿನ್ಕೊತ ನಿಂತಿದ್ದ ಅವನು. ನಾನು ಹಾಗೆ ಚಿನ್ನಿ ಮಲಗಿದ್ಲು, ಊಟ ಮುಗಿಸ್ಬಿಟ್ಟೆ. ಅವಳು ಎದ್ಮೇಲೆ ಆಗಲ್ಲ ಅಂತ ಹೇಳಿ ನೋಡಿ. ಅವಳು ಎದ್ದು ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ನೋಡಿ. ನಮ್ಮ ಕೌಶಿಕ ತುಂಬ ಚೆನ್ನಾಗಿ ಕರ್ಕೊಂಡು ಆಟ ಆಡ್ತಾನೆ ಅವಳನ್ನು. ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅವ ಏನು ಮಾಡ್ತಾನೆ ಅದನ್ನೇ ಮಾಡಬೇಕು ಅವಳು ನೋಡಿ. ಅವನು ಆ ಥರ ನಿಂತಿದ್ದಾನೆ. ಇವಾಗ ಎದ್ದು ನಿಂತು ನಡೆಯೋಕ್ಕೆ ಹೊಂಟಿದ್ದಾಳೆ ಇವಾಗ ಅವಳಿಗೆ 10 ಮಂತ್ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ಕಂಬ ಹಿಡ್ಕೊಂಡು ನಡೆಯೋಕ್ಕೆ ಹೋಗ್ತಾಯಿದ್ದಾಳೆ. ಕಾಟ ಹಿಡ್ಕೊಂಡು ನಡೀತಾಳೆ. ಇನ್ನೊಂದು ಸ್ವಲ್ಪ ಒಂದು ತಿಂಗಳು ಹೋಗ್ಬಿಟ್ರೆ ಪೂರ್ತಿ ನಡೆದ ಬಿಡ್ತಾಳೆ ಇವಾಗ ನಮ್ಮ ಚಿನ್ನಿ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರು. ಯಾವುದೇ ಜಗಳ ಮಾಡಲ್ಲ, ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ನೋಡಿ. ಆ ಗಾಡಿ ಇಸ್ಕೊಂಡು ನನಗೆ ಕೊಡ್ತಾ ಇಲ್ಲ ಅವನು ಅಂತ ಹೇಳಿ ಹಠ ಮಾಡಿ ಕೇಳ್ತಾ ಇದ್ಲು ಅವನ್ನ. ಅವ್ನು ನೋಡಿದ್ರೆ ಕೊಡ್ತಾ ಇಲ್ವಂತೆ, ಇವಳು ನೋಡಿದ್ರೆ ಬಿಡ್ತಾ ಇಲ್ಲ, ಅದು ಬೇಕೇ ಬೇಕು ಅಂತ ಇವಳು ನಿಂತಿದ್ದಾಳೆ. ಅವನು ನನಗೂ ಬೇಕು ಅಂತ ಹೇಳಿ ಇಬ್ಬರು ಹಠ ಮಾಡ್ತಾಯಿದ್ರು. ಹಾಗೆ ಇಬ್ರಿಗೊಂದೊಂದು ಕೊಟ್ಟು ಅವ್ರನ್ನ ಸಂಭಾಳಿಸಿ ಸುಮ್ಮನೆ ಮಾಡಿ ಆಟ ಹಚ್ಚಿದ್ದೆ ನೋಡಿ. ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವಾಗ. ನಮ್ಮ ಕೌಶಿಕಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಜೊತೆಗೊಬ್ಬರು ಇದ್ದಾರಲ್ಲ ಆಟ ಆಡೋಕ್ಕೆ ಅಂತ ಹೇಳಿ. ಅವಳು ತುಂಬಾ ಖುಷಿ ಪಡ್ತಾಳೆ ಅವಳ ಜೊತೆ. ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಅವರು. ಅವಳು ಕಾಲು ಮುಟ್ಟತ್ಲೆ ಹೆಂಗೆ ಮಾಡ್ತಾಳೆ ನೋಡಿ ಅವಳು. ಖುಷಿ ಬರುತ್ತೆ ಅವಳಿಗೆ, ನಮ್ಮ ಚಿನ್ನಿಗೆ. ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅದು ಬೇಡ ಸರಿ ಅಂತ ಹೇಳಿದರೆ ಹೆಂಗೆ ನೋಡ್ತಾಳೆ ನೋಡಿ ನನ್ನ ಮಗಳು. ಕೋಪ ಬಂದುಬಿಡುತ್ತೆ ಅವಳಿಗೆ, ಅವನ್ನ ಬಡ್ದೇ ಬಿಡ್ತಾಳೆ. ಅಷ್ಟು ಜಗಳಗಂಟಿ ಇದ್ದಾಳೆ ಅವಳು. ಅವನು ಹೊಡೆದರ್ಗತ್ತೆ ಮಾಡಿದರೆ ಇವಳು ನೋಡಿ ಇವಾಗ ಹೆಂಗೆ ಬಡ್ದೇ ಬಿಡ್ತಾಳೆ ಅವನ್ನ. ನನಗೆ ಹೇಳ್ತಾಳೆ, ನೋಡು ಹೊಡಿತಾ ಇದ್ದಾನೆ ಅಂತ ಹೇಳಿ ನೋಡಿ. ನನಗೆ ಹೇಳ್ತಾಳೆ.
ಹೊಡಿತಾನೆ ನನಗೆ ಅಂತ ಹೇಳಿ ನನಗೆ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅವಳು. ಆ ಥರ ಹೊಡೆದ ಅಂತ ಹೇಳಿ ನನಗೆ ಹೇಳ್ತಾಳೆ ಅವಳು. ಇಟ್ಟಿದ್ದಾಳೆ ಇವಾಗ ಹಂಗೆ ಹೊಡೆದ್ನಂತೆ ಅವನು ಅಂತ ಹೇಳಿ ನನಗೆ ಹೇಳ್ತಾಳೆ. ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅವರಿಬ್ಬರನ್ನೂ ನೋಡೋಕ್ಕೇನೋ ಖುಷಿ. ನೋಡಿ ಇವಾಗ ಅವನು ಕೇಳಿದ್ನಂತೆ, ಅದನ್ನೇ ನನಗೆ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಇದನ್ನು ಕೇಳ್ತಾನೆ ಅವನು, ನಾನು ಹೊಡಿತಾನೆ ಅಂತ ಹೇಳಿ, ಹೊಡಿತಾನಂತೆ ಅವನು ಅಂತ ಹೇಳಿ. ಹೆಂಗೆ ಹೊಡಿತಾನೆ ಅಂದರೆ ತೋರಿಸ್ತಾಳೆ ನಮ್ಮ ಚಿನ್ನಿ. ಯಾವ ಥರ ಹೊಡಿತಾನೆ ಅಂತ ಕೇಳಿದರೆ ನೋಡಿ ಇವಾಗ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅವಳು. ಮಾತಾಡೋಕ್ಕೆ ಬರಲ್ಲ ಒಂದು ಬಿಟ್ಟರೆ ಎಲ್ಲ ರಿಯಾಕ್ಷನ್ನು ಮಾಡ್ತಾಳೆ ಅವಳು. ಯಾರು ಕರೀತಾರೆ ಅವ್ರ ಹತ್ರನೇ ಹೋಗ್ತಾಳೆ, ಯಾರು ಏನು ಹೇಳ್ತಾರೆ ಎಲ್ಲ ಕೇಳ್ತಾಳೆ. ಮಾತಾಡೋಕ್ಕೆ ಅಷ್ಟೇ ಬರಲ್ಲ ಅವಳಿಗೆ. ಇವಾಗಲೇ ಇಷ್ಟು ಚುರುಕಿತನ ಬಂದುಬಿಟ್ಟಿದೆ ಅವಳಿಗೆ. ನಮ್ಮ ಮನೇಲಿ ಯಾರೂ ಇರಲಿಲ್ಲ ಇವಳ ಥರ. ಇವಳೇ ನೋಡಿ, ನಮ್ಮ ಕೌಶಿಕನೂ ಆ ಥರ ಇರಲಿಲ್ಲ. ಅವನು ನೋಡಿ ಅವ್ನು ಹೆಂಗೆ ಹೊಡಿತಾಳೆ. ಅವನು ಕೇಳಿದ್ನಂತೆ ಅದನ್ನು ಅಂತ ಹೇಳಿ ನನಗೆ ಹೇಳಿ ತೋರಿಸ್ತಾ ಇದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು ಅವಳು ಆ ಥರ ಮಾಡೋದು ನೋಡಿಬಿಟ್ಟು. ನಮ್ಮ ಕೌಶಿಕ್ ಸಹಿತ ಆ ಥರ ಮಾಡಿರಲಿಲ್ಲ. ಅವನು ತುಂಬಾ ಸೈಲೆಂಟಾಗಿದ್ದ, ಮನೆಯಲ್ಲಿ ಇದ್ನೋ ಇಲ್ಲೋ ಅವ್ರ ಗತೆ ಇದ್ದ. ಇವಳು ಆ ಥರ ಅಲ್ಲ, ಇವಳದೇ ಬಾಯಿ ಕೇಳಿಸ್ತಾ ಇರುತ್ತೆ ನಮ್ಮ ಬಿಲ್ಡಿಂಗಲ್ಲಿ. ಎಲ್ಲರೂ ಹೇಳ್ತಾರೆ ಎಷ್ಟು ಜಗಳ ಗಂಟೆ ಇದ್ದಾಳೆ ಇವಳು ಅಂತ ಹೇಳಿ. ಎಲ್ಲರೂ ಹಂಗೆ ಅಂತಿದ್ದಾರೆ ಇವಳಿಗೆ. ನಮಗಂತೂ ಇವಳನ್ನಂತೂ ಸಂಭಾಳಿಸೋಕ್ಕೆ ಆಗ್ತಾಯಿಲ್ಲ. ನಮ್ಮ ಮನೇಲಿ ಯಾರೂ ಈ ಥರ ಮಾಡಿರಲಿಲ್ಲ. ಇವಳಂತೂ ನಮಗೆ ಬಗ್ಗೋದೇ ಇಲ್ಲ, ಆ ಥರ ಮಾಡ್ತಾಳೆ. ನಾನಿದ್ದರೆ ಇನ್ನೂ ಪರವಾಗಿಲ್ಲ, ನಮ್ಮ ಯಜಮಾನ್ರು ಇದ್ದರು ಅಂತೂ ತುಂಬಾ ಮೊಂಡುತನ ಮಾಡ್ತಾಳೆ ಇವಳು. ಯಪ್ಪ, ಅವರಿಬ್ಬರೂ ನೋಡೋಕ್ಕೆ ಆಗಲ್ಲ ನನಗೆ. ಅವ್ರ ಅಪ್ಪನ ಜೊತೆಗೆ ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾಳೆ. ನಾನಿದ್ದರೆ ಇಷ್ಟು ಹಠ ಮಾಡ್ತಾಳೆ ಇವಳು. ಆದರೆ ನಮ್ಮ ಕೌಶಿಕ ಆಗಲ್ಲ, ನಾನಿದ್ದರೆ ಸೈಲೆಂಟಾಗಿರ್ತಾನೆ, ಅವ್ರ ಅಪ್ಪನ ಜೊತೆಗೆ ಹಠ ಮಾಡ್ತಾನೆ. ಅದು ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ತಂದೆ ಅನ್ನೋದು ತುಂಬಾ ಪ್ರೀತಿ, ಹಾಗೆ ಗಂಡು ಮಕ್ಕಳಿಗೆ ತಾಯಿ ಅನ್ನೋದು ತುಂಬಾ ಪ್ರೀತಿ ಇರುತ್ತೆ. ನನಗಿಬ್ಬರು ಸಿಕ್ಕಿದಾರಲ್ಪ, ಇವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಪ್ರೀತಿ ಇಬ್ಬರು ಯಾವ ಥರ ಮಾಡ್ತಾರೆ ಅವರು ಅಂತ ಹೇಳಿ. ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು. ಹಾಗೆ ನೈಟ್ ಊಟಕ್ಕೆ ಎಲ್ರಿಗೂ ಶೀತ ಆಗಿತ್ತು ಅಂತ ಹೇಳಿ ಅಮ್ಮ ಮೆಣಸು ಕಡುಬು ಮಾಡು ಅಂತ ಹೇಳಿದರು. ಅದಕ್ಕೆ ಮೆಣಸು, ಒಣ ಶುಂಠಿ ತೊಗೊಂಡು ಮಿಕ್ಸರಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು ಈ ಥರ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಬೆಲ್ಲ ಹಾಕಿ ಮತ್ತು ಅದನ್ನೊಂದು ಪ್ಲೇಟಿಗೆ ತೆಗೆದಿಡಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ನಾದಿರ್ತೇವೆ ಚಪಾತಿ ಹಿಟ್ಟು, ಆ ಥರದ್ದು ಚಪಾತಿ ಹಿಟ್ಟು ಗಟ್ಟಿನ ನಾದ್ಕೊಂಡು ಗೋಧಿ ಹಿಟ್ಟನ್ನೇ ಚಪಾತಿ ಹಿಟ್ಟು ಗಟ್ಟೆ ನಾದಿ ಒಂದು ಸ್ವಲ್ಪ ತುಪ್ಪ ಹಿಟ್ಟು ಕೈಯಲ್ಲಿ ಹಲ್ಚೆ ಮಾಡಿ, ಆಮೇಲೆ ಕುದಿಯೋಕ್ಕೆ ನೀರು ಇಟ್ಟಿದ್ದೀನಿ. ಅದು ನೀರು ಕಾಯಬೇಕು. ಈ ಥರ ಹಲ್ಚೆ ಮಾಡಿ ಅದು ತುಂಬಿರಬೇಕು. ಅದು ರೆಡಿ ಮಾಡಿದೇವಲ್ಲ ಹೂರಣ, ಅದನ್ನು ತುಂಬಬೇಕು. ಖಾರವಾಗಿ ಶೀತ ಆದ್ರಂತೂ ಇದು ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು. ನಮಗೆ ಶೀತ ಅಂತೂ ಕಡಿಮೆ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ. ಇವತ್ತೆಲ್ಲರೂ ನೋಡಿರ್ಬೋದು ನೀವು ಲೈವಲ್ಲಿ. ನನ್ನ ತುಂಬಾ ಶೀತ ಆಗಿಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ನಮ್ಮ ಚಿನ್ನಿಗೂ ಬಂದಿದೆ, ನಮ್ಮ ಕೌಶಿಕ್ಗೂ ಬಂದಿದೆ, ನಮ್ಮ ಯಜಮಾನ್ರಿಗೂ ಬಂದಿದೆ. ಹಾಗಾಗಿ ಮೆಣಸು ಕಡುಬು ಮಾಡಿದ್ರೆ ಎಲ್ರಿಗೂ ಹೋಗುತ್ತೆ ಅಂತ ಹೇಳಿಬಿಟ್ಟು ಮೆಣಸು ಕಡುಬು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡಿ ನೀರಲ್ಲಿ ಕುದಿಬೇಕು ಅವು. ಈ ಥರ ಕುದ್ದಾಗಲೇ ಆಮೇಲೆ ಸ್ವಲ್ಪ ಕುದ್ದಿದೆ ಇಲ್ಲೋ ಅಂತ ನೋಡಿ ತೆಗೆದುಬಿಟ್ರೆ ಈ ಥರ ಆಗುತ್ತೆ. ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹಾಗೆ ತೋರಿಸಿದ್ದೀನಿ, ನಿಮಗೆ ಬೇಕಂದರೆ ಡೀಟೇಲಾಗಿ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್